ಈ ಜೀವನಿನಗಾಗಿ ಮುಂದುವರಿದ ಭಾಗ 16. ಐಶ್ವರ್ಯ ತನಗೆ ಪ್ರಪೋಸ್ ಮಾಡಿದ್ದನ್ನು ಅಭಿ ತನ್ನ ಡ್ಯಾಡಿಗೆ ಹೇಳಲು ಇಚ್ಛಿಸಿದನು. ಧನ್ರಾಜ್ರವರು ಕೆಲಸ ಮುಗಿಸಿ ಮನೆಗೆ ಬಂದಾಗ ಅಭಿ ಅವರ ಹತ್ತಿರ ತನ್ನ ಪ್ರೀತಿಯ ವಿಚಾರವನ್ನು ತಿಳಿಸಿದನು. ಡ್ಯಾಡ್, ಒಂದು ಗುಡ್ ನ್ಯೂಸ್ ಇದೆ. ಹೌದಾ ಮೈಸನ್, ಏನು ಗುಡ್ ನ್ಯೂಸ್? ನನಗೂ ಹೇಳಿ, ನಾನು ಕೂಡ ಕೇಳಿ ಖುಷಿ ಪಡ್ತೀನಿ. ಡ್ಯಾಡ್, ನಂಗೆ ಲವ್ ಆಗಿದೆ. ಲವ್ವಾ? ಯಾರ ಹುಡುಗಿ? ಅವಳೇನಾದ್ರೂ ಅಂಕಿತಾಳೆ ಥರ ಆಗ್ಬಿಟ್ರೆ ಕಷ್ಟ. ಮೊದಲು ಅವಳು ಎಂಥವಳು ಅಂತ ತಿಳ್ಕೊ, ಆಮೇಲೆ ಲವ್ ಮಾಡು. ಡ್ಯಾಡ್, ಅವಳು ಅಂಕಿತಾಳೆ ಥರ ಇಲ್ಲ, ತುಂಬ ಒಳ್ಳೆಯವಳು. ಅವಳು ತುಂಬ ಒಳ್ಳೆಯವಳು ಅಂತ ನಿಮಗೆ ಹೇಗೆ ಗೊತ್ತು? ಅಂಕಿತಾಳನ್ನು ಲವ್ ಮಾಡಿದಾಗ ಕೂಡ ಇದೇ ಥರ ಹೇಳಿದ್ದೆ ಅಲ್ವಾ? ಡ್ಯಾಡ್, ವಿಷಯ ಬೇರೆನೇ ಇದೆ. ಇವಳು ಗೋಲ್ಡ್ ಡಿಗರ್ ಥರ ಇಲ್ಲ. ಬಡವ ಅಂತ ಹೇಳ್ಕೊಂಡು ನಾನು ಅವಳನ್ನು ಪರಿಚಯ ಮಾಡ್ಕೊಂಡಿದ್ದು. ನಮ್ಮ ಕಂಪನಿಯಲ್ಲಿ ರಿಷಿ ಇದ್ದಂತ ಹೇಳಿ ನಾನು ಆ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅವಳನ್ನು ರಿಷಿ ನಂಬಿಸಿದ್ದ. ಅವಳ ಪ್ರಕಾರ ನಾನೀಗ ಬಡವ. ಅವಳು ರಿಷಿಯನ್ನು ಇಷ್ಟಪಡ್ತಾ ಇದ್ದಾಳೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಅವಳು ನೋಡಿದ್ರೆ ನನ್ನನ್ನು ಇಷ್ಟಪಡ್ತಾ ಇದ್ದಾಳೆ. ಇವತ್ತೇ ನನಗೆ ಪ್ರಪೋಸ್ ಮಾಡಿದ್ಲು. ಹೌದಾ? ಅಂತೂ ಇಂತಿ ನನಗೆ ಒಳ್ಳೆ ಹುಡುಗಿ ಸಿಕ್ಕಿದ್ಲು ಅಂತಾಯಿತು. ಆದರೂ ಸ್ವಲ್ಪ ಹುಷಾರಾಗಿರು. ಈಗಿನ ಕಾಲದಲ್ಲಿ ಯಾರನ್ನು ನಂಬಕ್ಕಾಗಲ್ಲ. ನಾನು ಒಂದ್ಸಲ ಅವಳನ್ನು ಮೀಟ್ ಮಾಡಬೇಕು. ನನ್ನ ಮಗ ಇಷ್ಟಪಟ್ಟ ಹುಡುಗಿ ಎಂಥವಳು ಅಂತ ಮೊದಲು ನಾನು ತಿಳ್ಕೋಬೇಕು. ಓಕೆ ಡ್ಯಾಡ್, ಅವಳನ್ನು ಖಂಡಿತ ನಿಮಗೆ ಮೀಟ್ ಮಾಡಿಸ್ತೀನಿ. ಮೊದಲು ನಾನು ಅವಳ ಜೊತೆ ನಾಳೆ ಡೇಟಿಂಗ್ ಹೋಗಬೇಕು. ಆಮೇಲೆ ನಿಮಗೆ ಮೀಟ್ ಮಾಡಿಸ್ತೀನಿ. ಆದರೆ ಒಂದು ವಿಷಯ ಡ್ಯಾಡ್, ನೀವು ಅವಳ ಎದುರು ಬಡವ್ರ ಥರ ಆ್ಯಕ್ಟ್ ಮಾಡಬೇಕು. ಓ ಶೋರ್, ನನ್ನ ಮಗನಿಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಆದರೂ ಸ್ವಲ್ಪ ಹುಷಾರಾಗಿರು ಅಂತ ಹೇಳಿ ಅವನನ್ನು ಹಗ್ ಮಾಡಿ ಅವನಿಗೆ ಉತ್ಸಾಹ ತುಂಬಿ ಇಬ್ಬರು ಜೊತೆಯಾಗಿ ಕೂತು ಕಾಫಿ ಕುಡಿಯತೊಡಗಿದರು. ರಾತ್ರಿ ತನ್ನ ರೂಮಲ್ಲಿದ್ದ ಅಭಿ ಮಲಗಲು ಹೋದನು. ರಿಷಿ ಆಗಲೇ ಮಲಗಿಕೊಂಡಿದ್ದನು. ಅಭಿ ಇನ್ನೇನು ಮಲಗಬೇಕು ಅಷ್ಟರಲ್ಲಿ ಅವನ ಮೊಬೈಲ್ಗೆ ಮೆಸೇಜ್ ಬಂದಿದ್ದನ್ನು ನೋಡಿದನು. ಐಶ್ವರ್ಯಳ ಮೆಸೇಜ್ ಆಗಿದ್ದರಿಂದ ಅದನ್ನು ಕುತೂಹಲದಿಂದ ಓದಿದನು. ಹಾಯ್, ಶೆಲ್ ವಿ ಮೀಟ್ ಟುಮಾರೋ ಇನ್ ಕಾಫಿ ಶಾಪ್? ನಾವು ನಾಳೆ ಕಾಫಿ ಶಾಪಲ್ಲಿ ಮೀಟ್ ಆಗೋಣ ಅಂತ ಅವಳು ಮೆಸೇಜ್ ಹಾಕಿದ್ದನ್ನು ನೋಡಿ ಅಭಿಗೆ ತುಂಬಾ ಖುಷಿಯಾಗತೊಡಗಿತ್ತು. ಖುಷಿಯಿಂದ ಓಕೆ ಅಂತ ಮೆಸೇಜ್ ಮಾಡಿದನು. ಸುಮಾರು ಹೊತ್ತು ಅಭಿ ಐಶ್ವರ್ಯಳಿಗೆ ಮೆಸೇಜ್ ಮಾಡುತ್ತಿದ್ದನು. ಇದನ್ನು ನೋಡಿದ ರಿಷಿಯ ಕಣ್ಣಾಳಿಗಳು ತುಂಬಿ ಬಂದವು. ತಾನು ಪ್ರೀತಿಸಿದ ಹುಡುಗಿಯ ಜೊತೆ ಅಭಿ ಚಾಟ್ ಮಾಡೋದನ್ನು ನೋಡಿ ರಿಷಿ ತುಂಬಾ ನೊಂದುಕೊಂಡನು. ಮೆಸೇಜ್ ಮಾಡಿ ಮುಗಿದ ಮೇಲೆ ಅಭಿ ಖುಷಿಯಿಂದ ಮಲಗಿಕೊಂಡನು. ಆದರೆ ರಿಷಿಗೆ ನಿದ್ದೆ ಹತ್ತಲೇ ಇಲ್ಲ. ತುಂಬ ಹೊತ್ತು ಹೊರಳಾಡಿ ನಂತರ ನಿದ್ದೆಗೆ ಜಾರಿದನು. ಬೆಳಿಗ್ಗೆ 10ರ ಸಮಯ. ಅಭಿ ಬೇಗ ಬೇಗ ರೆಡಿಯಾಗಿ ಐಶ್ವರ್ಯಳನ್ನು ಮೀಟ್ ಮಾಡಲು ಕಾಫಿ ಶಾಪಿಗೆ ಹೋದನು. ಐಶ್ವರ್ಯ ಕಾಫಿ ಶಾಪಿನ ಹೊರಗೆ ಇವನಿಗೋಸ್ಕರ ಕಾಯುತ್ತಾ ನಿಂತಿದ್ದಳು. ಇವನು ಬರುವುದನ್ನೇ ನೋಡಿದವಳು ಹಾಗೆ ಕಳೆದು ಹೋಗಿಬಿಟ್ಟಳು. ವಾವ್, ನನ್ನ ಹುಡುಗ ಏನು ಚೆನ್ನಾಗಿದ್ದಾನೆ. ಯಾವ ಬಾಲಿವುಡ್ ಹೀರೋಗೂ ಕಮ್ಮಿ ಇಲ್ಲ, ಆ ಥರ ಇದ್ದಾನೆ. 6 ಅಡಿ ಕಟ್ಔಟ್, ಹಾಲಿನ ಮುಖದವನಿಗೆ ಹಾಲಿನ ಬಣ್ಣದ ಶರ್ಟ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಅವನ ಹೇರ್ ಸ್ಟೈಲ್, ಅವನ ಆ್ಯಟಿಟ್ಯೂಡ್, ಮೈ ಗಾಡ್, ಏನು ಸಖತ್ತಾಗಿ ಕಾಣ್ತಾ ಇದ್ದಾನೆ ಅಂತ ಅಂದುಕೊಳ್ಳುತ್ತಾ ಅವನನ್ನು ನೋಡುತ್ತಾ ಕಳೆದು ಹೋಗಿದ್ದಳು. ಆಗ ಅವಳ ಹತ್ತಿರ ಅವನು ಬಂದಾಗ ಅವಳು ನರ್ವಸ್ ಆಗತೊಡಗಿದಳು. ಬನ್ನಿ ಒಳಗೆ ಹೋಗೋಣ ಅಂತ ಅವನು ಅವಳ ಕೈ ಹಿಡಿದುಕೊಂಡು ಕಾಫಿ ಶಾಪಿನ ಒಳಗೆ ಹೋಗತೊಡಗಿದನು. ಅವಳು ಅವನನ್ನೇ ನೋಡುತ್ತಾ ಹೋಗುತ್ತಿದ್ದಳು. ಕೊನೆಗೆ ಇಬ್ಬರು ಖಾಲಿ ಇದ್ದ ಟೇಬಲ್ ಹತ್ತಿರ ಹೋಗಿ ಕುಳಿತುಕೊಂಡರು. ಅಭಿ 2 ಕೋಲ್ಡ್ ಕಾಫಿ ಆರ್ಡರ್ ಮಾಡಿ, ಏನು ತಗೋತೀರಾ? ಏನು ಬೇಡ, ಕಾಫಿ ಸಾಕು ಅಂತ ಹೇಳಿ ಮತ್ತೆ ಅವನನ್ನು ನೋಡಿ, ಈ ಶರ್ಟಲ್ಲಿ ನೀನು ಎಷ್ಟು ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದೆಯಾ ಗೊತ್ತಾ? ನಿನ್ನ ನೋಡಿದ್ರೆ ನೀನೊಂದು ದೊಡ್ಡ ಕಂಪನಿ ಬಾಸ್ ಥರ ಕಾಣಿಸ್ತೀಯ. ಕಾಣಿಸಿದೆಯೇನು? ನಾನು ಕಂಪನಿಯ ಬಾಸೇ. ಈ ವಿಷಯ ನಾನು ನಿನಗೆ ಈಗಲೇ ಹೇಳಬಾರ್ದು. ಹೇಳಿದ್ರಿದ್ದೆ ಸಂತೋಷವೆಲ್ಲ ಹಾಳಾಗೋಗುತ್ತೆ ಅಂತ ಮನಸ್ಸಿನಲ್ಲೇ ಅಂದುಕೊಳ್ಳತೊಡಗಿದನು. ನಾನಿಲ್ಲಿ ಕಂಪನಿಯ ಬಾಸ್, ನಾನೊಬ್ಬ ವರ್ಕರ್ ಅಷ್ಟೇ. ನೀನು ವರ್ಕರ್ ಅಂತ ನನಗೂ ಕೂಡ ಗೊತ್ತು. ಅದು ನಿನ್ನ ನೋಡಿದ್ರೆ ಬಾಸ್ ಥರನೇ ಕಾಣಿಸ್ತೀಯ. ನಿನ್ನ ಮುಖದಲ್ಲಿ ಬಾಸ್ ಕಳೆ ಇದೆ. ನೀನು ಇವತ್ತು ಎಷ್ಟು ಸಖತ್ತಾಗಿ ಕಾಣ್ತಾ ಇದೆಯಾ ಗೊತ್ತಾ? ನಿನ್ನ ನೋಡಿದ್ರೆ ನೋಡ್ತಾನೆ ಇರಬೇಕಂತ ಅನಿಸುತ್ತೆ. ಏನಿವತ್ತು ಇಷ್ಟೊಂದು ಹೊಗಳ್ತಾ ಇದ್ದೀರಾ? ಓ ಸಾರಿ, ಹೊಗಳ್ತಾ ಇದೆಯಾ? ನಿನ್ನನ್ನು ಹೊಗಳಿಕೆ ಪದಗಳೇ ಸಾಲದು ಗೊತ್ತಾ? ಅಷ್ಟು ಹ್ಯಾಂಡ್ಸಮ್ ಆಗಿದೆ.
ನನಗೆ ಕ್ಲೀನ್ ಶೇವ್ ಮಾಡ್ಕೊಳ್ಳೋರು ಇಷ್ಟ ಆಗಲ್ಲ, ಆದರೆ ಮೊದಲನೇ ಸಲ ಕ್ಲೀನ್ ಶೇವ್ ಮಾಡಿರೋ ಹುಡುಗ ಇಷ್ಟ ಆಗಿದ್ದು. ನಾನು ಅವತ್ತು ಗಡ್ಡ ಮೀಸಿ ಬಿಟ್ಟಾಗ ನೀನು ನಕ್ಕಿದೆ ಯಾಕೆ? ನಗದು ಇನ್ನೇನು ಮಾಡಲಿ, ನೀನು ಮೂತಿಗೆ ಗಡ್ಡ ಮೀಸಿ ಸ್ವಲ್ಪ ಚೆನ್ನಾಗಿ ಕಾಣಲ್ಲ. ಅವತ್ತು ನಾನು ನಕ್ಕಿದ್ದಕ್ಕೆ ನಿಮಗೆ ಬೇಜಾರಾಗಿದ್ದರೆ ಸಾರಿ. ಬೇಜಾರು ತುಂಬಾ ಆಗಿತ್ತು, ಆದರೆ ಈಗ ಅದೆಲ್ಲ ಇಲ್ಲ ಬಿಡು. ನಾನು ಇನ್ನೆಲ್ಲೂ ರಿಷನ್ ಇಷ್ಟಪಡ್ತಾ ಇದ್ದೆ ಅಂತ ಅಂದ್ಕೊಂಡಿದ್ದೆ. ನೀನು ನನ್ನನ್ನು ಇಷ್ಟಪಡ್ತೀಯ ಅಂತ ನಾನು ಮನಸ್ಸಿನೆಲ್ಲ ಅಂದ್ಕೊಂಡಿರಲಿಲ್ಲ. ಅದೇನು ನೀನು ಮತ್ತು ಚಿತ್ರ ಒಂದೇ ಥರ ಯೋಚನೆ ಮಾಡ್ತೀರಾ? ಅವಳು ಕೂಡ ಇದೇ ಥರ ಹೇಳಿದ್ಲು. ನಾನು ಯಾಕೆ ರಿಷನ್ ಇಷ್ಟಪಡಲಿ? ಅವ್ರು ನನ್ನ ಟೈಪ್ ಅಲ್ವೇ ಅಲ್ಲ. ಹೌದು, ರಿಷಿ ಕಂಪ್ನಿಯ ಬಾಸ್, ನಾನು ಅವನ ಎಂಪ್ಲಾಯಿ. ನಿನಗೆ ಯಾಕೆ ಅವನ ಮೇಲೆ ಲವ್ ಆಗಿಲ್ಲ? ಹುಡುಗಿಯರು ಜಾಸ್ತಿಯಾಗಿ ದುಡ್ಡಿರೋರನ್ನು ಇಷ್ಟಪಡ್ತಾರೆ, ನೀನು ಯಾಕೆ ಹೀಗೆ? ಹುಡುಗಿರು ದುಡ್ಡಿರೋರನ್ನು ಇಷ್ಟಪಡ್ಬೋದು, ಆದರೆ ನಾನು ಹಾಗಲ್ಲ. ನನಗೆ ದುಡ್ಡಿಗಿಂತ ಪ್ರೀತಿನೇ ಮುಖ್ಯ. ಪ್ರೀತಿ ಮಾಡೋ ಹುಡುಗ ಸಿಕ್ಕರೆ ಅವನ ಹತ್ರ ದುಡ್ಡಿಲ್ಲ ಅಂದರೆ ಪರವಾಗಿಲ್ಲ, ನಾನು ಅವನನ್ನು ಮದುವೆ ಆಗ್ತೀನಿ. ನಿನ್ನ ಗುಣ ನನಗೆ ಇಷ್ಟ ಆಯಿತು, ಆದರೆ ನೀನು ಚೋಟ್ ಮೆಣಸಿನ್ಕಾಯಿ ಅಂತ ಹೇಳ್ತಾ ಇದ್ದೆ ಅಲ್ವಾ, ಆಗ ನನಗೆ ಸಿಟ್ಟು ಬರ್ತಾಯಿತ್ತು. ಮೊದಲನೇ ಸಲ ನಿನ್ನ ನೋಡಿದಾಗ ನಿನಗೆ ತುಂಬಾ ಆ್ಯಟಿಟ್ಯೂಡ್ ಇದೆ ಅಂತ ನನಗೆ ಅನಿಸ್ತು, ಆದರೆ ಹೋಗ್ತಾ ಹೋಗ್ತಾ ನಿನ್ನ ಮೇಲೆ ಲವ್ ಆಯಿತು. ಚಿತ್ರ ಯಾವಾಗಲೂ ನಿನ್ನನ್ನು ಹೊಗಳ್ತಾ ಇದ್ದಾಗ ನನಗೆ ತುಂಬಾ ಖುಷಿ ಆಗ್ತಾ ಇತ್ತು. ಅವನೇನೋ ಹೊಗಳಿದಾಗಲೆಲ್ಲ ನನಗೆ ನಿನ್ನ ಮೇಲೆ ಇನ್ನಷ್ಟು ಪ್ರೀತಿ ಹೆಚ್ಚಾಗ್ತಾ ಇತ್ತು. ನಿನ್ನ ಹತ್ರ ಜಾಸ್ತಿ ದುಡ್ಡಿಲ್ಲ ಅಂತ ನೀನು ಚಿಂತೆ ಮಾಡಬೇಡ. ನಾನೇ ನಿನ್ನ ಹತ್ರ ಅದು ಬೇಕು ಇದು ಬೇಕು ಅಂತ ಕೇಳಲ್ಲ. ನಾನು ಕೂಡ ದುಡಿತಿದ್ದೀನಲ್ವಾ, ದುಡ್ಡಿಗೆ ಅಡ್ಜಸ್ಟ್ ಮಾಡ್ಕೋಬಹುದು. ಹೌದು, ನಿನ್ನ ಅಪ್ಪ ಏನು ಮಾಡೋದು? ಅವರು ಕೂಡ ರಿಷಿ ಆಫೀಸಲ್ಲೇ ಕೆಲಸ ಮಾಡೋದು. ನಮ್ಮಿಬ್ಬರು ಮದುವೆ ಆದಮೇಲೆ ಅವ್ರು ದುಡಿಯೋ ಅವಶ್ಯಕತೆ ಇಲ್ಲ. ಅವ್ರು ಯಾಕೆ ದುಡಿಬಾರ್ದು? ಯಾಕೆ ಈ ರೀತಿ ಹೇಳ್ತೀಯಾ? ಅಯ್ಯೋ ದಡ್ಡ, ಅವ್ರಿಗೆ ವಯಸ್ಸಾಯ್ತಲ್ವಾ, ಈ ವಯಸ್ಸಲ್ಲಿ ಅವ್ರು ಯಾಕೆ ದುಡಿಬೇಕು? ಇನ್ಮೇಲೆ ಅವ್ರು ಮನೆಯಲ್ಲಿ ಕೂತು ಆರಾಮ್ ಮಾಡಲಿ, ನಾವಿಬ್ಬರು ದುಡಿಯೋಣ. ನಿಂದು ಎಷ್ಟು ದೊಡ್ಡ ಮನಸ್ಸು. ನಾನು ಅಂದುಕೊಂಡಿದ್ದಕ್ಕಿಂತಲೂ ನೀನು ತುಂಬ ಒಳ್ಳೆಯವಳು. ಆಮೇಲೆ ಇನ್ನೊಂದು ವಿಷಯ, ನನ್ನ ಅಪ್ಪ ಅಮ್ಮನಿಗೆ ನನ್ನನ್ನು ಬಿಟ್ಟರೆ ಯಾರೂ ಇಲ್ಲ. ನಾನು ಅವ್ರನ್ನ ಕೂಡ ನೋಡ್ಕೋಬೇಕು. ಇದಕ್ಕೆ ನಿಂಗೆ ಒಪ್ಪಿಗೆ ಇದೆ ಅಲ್ವಾ? ನೀನು ನನ್ನ ಅಪ್ಪನ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ನಾನು ನಿನ್ನ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡೋದಿರೋಕ್ಕಾಗತ್ತಾ? ನಾವೆಲ್ಲರೂ ಒಂದೇ ಮನೆಯಲ್ಲಿರೋಣ, ಆಗ ಎಲ್ಲರೂ ನೋಡಿಕೊಂಡು ಹಾಗಾಗುತ್ತೆ. ಬೇಡ ಬೇಡ, ನನ್ನ ಅಪ್ಪನಿಗೆ ನನ್ನ ಥರ ತುಂಬಾ ಸ್ವಾಭಿಮಾನ ಇದೆ. ಅವರು ಅವ್ರ ಮನೆ ಬಿಟ್ಟು ನಿನ್ನ ಮನೆಗೆ ಬರೋಕ್ಕಿಲ್ಲ. ಅವರು ಎಲ್ಲಿದ್ದವರು ಅಲ್ಲೇ ಇರಲಿ, ನಾವು ಅವ್ರನ್ನ ನೋಡ್ಕೊಂಡ್ರಾಯ್ತು. ಸರಿ, ನೀನು ಹೇಗೆ ಹೇಳ್ತೀಯ ಹಾಗೆ ಆಗಲಿ. ರಿಷಿ ಅವರು ಈಗಲೂ ಕೂಡ ನಿಮ್ಮನ್ನು ನೋಡ್ಕೊಳ್ತಾ ಇದ್ದಾರಾ? ಹೌದು, ಯಾಕೆ ಹೇಳ್ತಾ ಇದೆಯಾ? ನಾವು ಮದುವೆ ಆದಮೇಲೆ ಅದೆಲ್ಲ ಬೇಡ ಆಯಿತಾ? ನಮ್ಮನ್ನು ಬೇರೆಯವ್ರು ನೋಡ್ಕೊಳ್ಳೋದು ನನಗೆ ಒಂಚೂರು ಇಷ್ಟ ಆಗಲ್ಲ. ಯಾರ ಹಾಗಲ್ಲ ನಾವು ಇರಬಾರ್ದು. ನೀವುಗಳು ಕಷ್ಟದಲ್ಲಿದ್ದಾಗ ಅವ್ರು ನಿಮ್ಮನ್ನು ನೋಡ್ಕೊಂಡಿರ್ಬೋದು, ಆದರೆ ಈಗೇನು ಅಷ್ಟು ಕಷ್ಟ ಇಲ್ಲ ಅಲ್ವಾ? ಒಬ್ಬರು ಕೊಡ್ತಾರಂತೆ ಯಾವಾಗಲೂ ಅವರಿಂದ ಬಯಸೋದು ಒಳ್ಳೇದಲ್ಲ. ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅಂತ ನೀನು ನನ್ನ ತಪ್ಪು ತಿಳ್ಕೊಬೇಡ. ನಾನು ಬೆಳೆದು ಬಂದ ವಾತಾವರಣ ಆಗಿದೆ. ನನಗೆ ಇನ್ನೊಬ್ಬರ ಹಂಗಲ್ಲ ಬದುಕೋದು ಇಷ್ಟ ಇಲ್ಲ. ಆದರೆ ಅವ್ರು ಮಾಡಿದ ಸಹಾಯವನ್ನು ಮಾತ್ರ ಯಾವತ್ತೂ ಮರೆಯಬಾರ್ದು. ಸರಿ, ಇನ್ಮೇಲೆ ನೀನು ಹೇಗೆ ಹೇಳ್ತೀಯೋ ಹಾಗೆ ಮಾಡೋಣ. ಅವರಿಂದ ಜಾಸ್ತಿ ಸಹಾಯವನ್ನು ಬಯಸೋದು ಬೇಡ. ಅದೆಲ್ಲ ಬಿಡು, ನನಗೆ ನಿನ್ನ ಅಪ್ಪನನ್ನು ಯಾವಾಗ ಮೀಟ್ ಮಾಡಿಸ್ತೀಯಾ? ಅಪ್ಪನನ್ನು ಇವಾಗ ಯಾಕೆ ಮೀಟ್ ಮಾಡಬೇಕು? ಮದುವೆ ದಿನ ಮೀಟ್ ಮಾಡಿದ್ರೆ ಆಗ್ಬೋದಲ್ವಾ? ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ನನ್ನ ಮಾವನನ್ನು ಭೇಟಿಯಾಗಿ ಅವ್ರ ಜೊತೆ ಮಾತಾಡಬೇಕು. ಇವತ್ತೇ ನನ್ನ ನಿನ್ನ ಮನೆಗೆ ಕರೆದುಕೊಂಡು ಹೋಗು. ಮನೆಗ? ಅದು ಇವತ್ತಾ ಅಂತ ಅಬ್ಬಿ ಶಾಕಿನಿಂದ ಹೇಳಿದಾಗ, ಯಾಕೆ ಶಾಕ್ ಆದೋ ಥರ ಮಾತಾಡ್ತೀಯಾ? ನೀನು ನನ್ನ ಹತ್ರ ಏನು ಮುಚ್ಚಿಡ್ತಾ ಇಲ್ಲ ತಾನೆ? ಮುಚ್ಚಿಡೋದೇನಿದೆ? ನಾನು ಏನು ಮುಚ್ಚಿಡ್ತಾ ಇಲ್ಲ. ಏನು ಮುಚ್ಚಿಡ್ತಾ ಇಲ್ಲ ಅಂದರೆ ನನ್ನ ನಿನ್ನ ಮನೆಗೆ ಕರ್ಕೊಂಡು ಹೋಗೋಕ್ಕೆ ಯಾಕೆ ಹಿಂಜರಿತಾ ಇದೆಯಾ? ಅಯ್ಯೋ, ನಾನೆಲ್ಲಿ ನಿನ್ನ ಮನೆಗೆ ಕರ್ಕೊಂಡು ಹೋಗಲ್ಲ ಅಂತ ಹೇಳಿದೆ. ಅಪ್ಪ ಮನೆಯಲ್ಲಿಲ್ಲ, ಆಫೀಸ್ಗೆ ಹೋಗಿದ್ದಾರೆ. ಮನೆಗೆ ಬರುವಾಗ ಲೇಟ್ ಆಗುತ್ತೆ. ನಾಳೆ ಸಂಡೇ ಅಲ್ವಾ, ಒಂದೇ ದಿನ ರಜೆ ಸಿಗೋದು. ಅವ್ರು ರೆಸ್ಟ್ ಮಾಡಬೇಕಲ್ವಾ, ಅದಕ್ಕೆ ಬೇಡ ಅಂತ ಅಂದ್ಕೊಂಡೆ. ಓ ಹೌದಾ, ನಾನೇನೋ ಬೇರೆನೋ ಅಂದ್ಕೊಂಡೆ.
ಹೋಗಲಿ, ನಿಮ್ಮ ಆಫೀಸ್ಗಾದ್ರೂ ಕರ್ಕೊಂಡು ಹೋಗು, ನಾನು ಅವ್ರ ಜೊತೆ ಮಾತಾಡ್ತೀನಿ. ಈಗ ನಾನೇಂದ್ರೆ ಅವಳನ್ನು ಆಫೀಸ್ಗೆ ಬರೋದು ಬೇಡ ಅಂದರೆ ಅವಳಿಗೆ ಮತ್ತೆ ನನ್ನ ಮೇಲೆ ಅನುಮಾನ ಬಂದುಬಿಡುತ್ತೆ. ನಾನು ಸುಳ್ಳು ಹೇಳಿದ್ದೀನಿ ಅಂತ ಅವಳಿಗೆ ಗೊತ್ತಾದರೆ ನಾನು ರಿಜೆಕ್ಟ್ ಮಾಡಿದರೆ ಕಷ್ಟ. ಈಗ ಅವಳಿಗೆ ಆಫೀಸ್ಗೆ ಬರೋದು ಬೇಡ ಅಂತ ಹೇಳೋದು ಬೇಡ, ಈ ವಿಷಯನ ಡ್ಯಾಡಿಗೆ ಹೇಳಿ ಮ್ಯಾನೇಜ್ ಮಾಡ್ಕೋಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಂಡವನು ಸರಿ ಆಫೀಸ್ ಕರ್ತ್ಕೊಂಡು ಹೋಗ್ತೀನಿ, ಆದರೆ ಇವತ್ತಲ್ಲ, ಮಂಡೇ ಹೋಗೋಣ. ರಿಷಿಗೆ ಹೇಳಿದ ಆ ಥರ ಎಲ್ಲ ಆಫೀಸ್ಗೆ ಹೋಗೋಕ್ಕಾಗಲ್ಲ ಅಂತ ಸುಳ್ಳು ಹೇಳಿದನು. ಅವಳ ಸುಳ್ಳನ್ನು ನಂಬಿದ ಐಶ್ವರ್ಯ, ಓಕೆ ಮಂಡೇನ ಹೋಗೋಣ, ಮತ್ತೆ ಏನಾದರೂ ಹೇಳು. ಎಲ್ಲ ನೀನೇ ಹೇಳಬೇಕು. ನನಗಿಂತ ಮುಂಚೆ ಯಾರನ್ನಾದರೂ ಲವ್ ಮಾಡಿದ್ಯಾ? ಆ ಥರ ಏನಾದರೂ ಇದ್ರೆ ಮೊದಲೇ ಹೇಳ್ಬಿಡು. ಮತ್ತೆ ಬೇರೆಯವರಿಂದ ಏನಾದರೂ ನನಗೆ ವಿಷಯ ಗೊತ್ತಾದ್ರೆ ನನಗೆ ಇಷ್ಟ ಆಗಲ್ಲ. ಮುಂಚೆ ಒಬ್ಬಳು ಲವ್ ಮಾಡಿದ್ದೆ, ಆದರೆ ಅವಳು ದುಡ್ಡಿರುವನಿಂದ ಹೋಗಿ ನನ್ನ ಹತ್ರ ಬ್ರೇಕಪ್ ಮಾಡ್ಕೊಂಡ್ಬಿಟ್ಲು. ಒಳ್ಳೇದೇ ಆಯ್ತು ಬಿಡು. ಅವಳೇನಾದರೂ ನಿನ್ನನ್ನು ಮದುವೆ ಆಗಿದ್ರೆ ನನಗೆ ನೀನು ಸಿಗ್ತಾ ಇರಲಿಲ್ಲ. ಈ ಚಾಕ್ಲೇಟ್ ಗಿರಿ ಯಾವತ್ತಿದ್ರೆ ನನಗೇನೆ ಸೇರ್ಬೇಕಾದವನು. ಇನ್ಮೇಲೆ ನನ್ನನ್ನು ಬಿಟ್ಟು ಬೇರೆ ಯಾರನ್ನು ಕೂಡ ನೋಡ್ಬಾರ್ದು, ಗೊತ್ತಾಯ್ತಾ? ಗೊತ್ತಾಯ್ತು ಚೋಟ್ ಮೆಣಸಿನ್ಕಾಯಿ. ನೋಡು ಮತ್ತೆ ಚೋಟ್ ಮೆಣಸಿನ್ಕಾಯಿ ಅಂತ ಹೇಳ್ತಾ ಇದೆಯಾ ಅಂತ ಹೇಳಿ ಕೋಪ ಮಾಡಿಕೊಂಡಳು. ಅವನು ಅವಳ ಕೋಪಗೊಂಡ ಮುಖವನ್ನು ನೋಡಿ ನಕ್ಕು ಅವಳನ್ನು ಸಮಾಧಾನ ಮಾಡತೊಡಗಿದನು. ಅವನ ಪ್ರೀತಿಗೆ ಕರಗಿದ ಅವಳು ಕೋಪನ ಬಿಟ್ಟು ಅವನ ಜೊತೆ ಪ್ರೀತಿಯಿಂದ ಮಾತನಾಡತೊಡಗಿದಳು. ಕತೆ ಮುಂದುವರಿಯುವುದು. ಅಭಯ ಮದುವೆ ಐಶ್ವರ್ಯಳ ಜೊತೆ ಆಗುತ್ತೋ ಇಲ್ಲವೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.